ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೆಂಗಳೂರಲ್ಲಿ ನಾಳೆ ಬಿಎಂಟಿಸಿ ಬಸ್ ರೋಡಿಗೆ ಇಳಿಯುತ್ತಾ ಅಥವಾ ಇಲ್ವಾ? ಬೆಂಗಳೂರಿಗರೆ ನಾಳೆ ಎಲ್ಲಾದ್ರೂ ಬಸ್ಗೆ ಹೋಗೋರಿದ್ರೆ ಬಸ್ ಸಿಗುತ್ತಾ ಇಲ್ವಾ ಅನ್ನುವುದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ಸಾರಿಗೆ ನೌಕರರ ಪ್ರೊಟೆಸ್ಟ್ ಇರೋದ್ರಿಂದ ಬಸ್ಗಳು ಓಡಾಡೋದು ಡೌಟು ಅಂತ ಇದ್ದಾರೆ. ಹಾಗಾಗಿ ಆಫೀಸ್ಗೆ ಅಥವಾ ಕಾಲೇಜು ಸ್ಕೂಲ್ಗಳಿಗೆ ಅಥವಾ ಬೇರೆ ಕಡೆಗೆ ಹೋಗುವಂಥವ್ರು ಬಸ್ಸನ್ನ ನಂಬಿಕೊಂಡಿರೋರು ಸ್ವಲ್ಪ ಯೋಚನೆ ಮಾಡಿ ಕ್ಲಾರಿಫಿಕೇಶನ್ ತಗೊಂಡು ಹೋದ್ರೆ ಒಳ್ಳೇದು. ಯಾಕಂದ್ರೆ ನಾಳೆ ಬಸ್ಗಳು ರೋಡಿಗೆ ಇಳಿಯೋದು ಡೌಟು. ಆಮೇಲೆ ಹೆಣ್ಮಕ್ಳು ಹೆಂಗಿದ್ರು BMTC KSRTC ಫ್ರೀ ಬಸ್ ಅಲ್ವಾ ಈಗ, ಅಂದರೆ ಶಕ್ತಿ ಯೋಜನೆ ಆಧಾರ್ ಕಾರ್ಡ್ ತೋರಿಸಿ ಹೋಗ್ಬೋದಲ್ವಾ. ಸೊ ನೀವುಗಳು ಕೂಡ ಸ್ವಲ್ಪ ಗಮನವನ್ನು ಹೆಚ್ಚಾಗಿ ವಹಿಸಿದ್ರೆ ಒಳ್ಳೆಯದು. ಸಾರಿಗೆ ನೌಕರರ ಪ್ರೊಟೆಸ್ಟ್ ಇರೋದ್ರಿಂದ ನಿಮಗೆ ಫ್ರೀಯಾಗಿ ನಾಳೆ ಬಸ್ ಸಿಗೋದು ಡೌಟು. ಒಂದು ವೇಳೆ ಬಸ್ ಇದ್ದರೂ ಕೂಡ ಕೆಲವು ಬಸ್ಗಳಷ್ಟೇ ಇರುತ್ತೆ, ರಶ್ ಇರುತ್ತೆ. ನಿಮ್ಮ ಏರಿಯಾಗಳಲ್ಲಿ ಇನ್ ಟೈಮ್ಗೆ ಅಂದರೆ ಸರಿಯಾದ ಟೈಮ್ಗೆ ಬಸ್ಗಳು ಸಿಗಲ್ಲ. ಕೆಲವೊಂದು ಬೇಡಿಕೆಗಳನ್ನು ನೀವು ಈಡೇರಿಸಬೇಕು ಅನ್ನೋ ಕಾರಣಕ್ಕೆ ಮುಷ್ಕರಕ್ಕೆ ಮುಂದಾಗ್ತಾ ಇದ್ದಾರೆ, ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ. ಬಟ್ ಯಾರು ಕೂಡ ಪ್ರತಿಭಟನೆಗೆ ಭಾಗಿಯಾಗಬಾರ್ದು, ಆಫೀಸ್ ಅಂದರೆ ನಿಮ್ಮ ಕಾರ್ಯವನ್ನು ನಿರ್ವಹಿಸೋಕ್ಕೆ ನೀವು ರೆಡಿ ಆಗಬೇಕು ಅಂತ ಹೇಳಿದ್ರೂ ಕೂಡ ಇನ್ನು ಕನ್ಫರ್ಮೇಷನ್ ಇಲ್ಲ ಇವ್ರು ಪ್ರೊಟೆಸ್ಟ್ ಮಾಡ್ತಾರಾ ಅಥವಾ ಮಾಡಲ್ವಾ ಅಂತ. ಹಾಗಾಗಿ ಬಸ್ಸಲ್ಲಿ ಓಡಾಡುವಂಥವ್ರು ಸ್ವಲ್ಪ ಗಮನವನ್ನು ವಹಿಸಿದ್ರೆ ಒಳ್ಳೆಯದು. KSRTC BMTC ಎರಡೂ ಕಡೆ ನಾವು ನೋಡ್ತಾ ಹೋಗೋದಾದ್ರೆ ನಾಳೆ ಬಸ್ ಸಿಗೋದು ಬಹುತೇಕ ಡೌಟ್ ಅನ್ನುವ ಪರಿಸ್ಥಿತಿ ಇದೆ. ಇದ್ರೂ ಕೂಡ 10ರಲ್ಲಿ 1 ಅನ್ನೋ ಪರಿಸ್ಥಿತಿ ಇರುತ್ತೆ. ಹಾಗಾಗಿ ನೀವುಗಳು ಯೋಚನೆ ಮಾಡಬೇಕಾಗಿರೋದು ಬಸ್ ಇರುತ್ತಾ ಇಲ್ವಾ. ಆ್ಯಂಡ್ ಹೆಣ್ಮಕ್ಳು ಎಕ್ಸ್ಪೆಷಲಿ ನೀವು ಆಧಾರ್ ಕಾರ್ಡ್ ಇಟ್ಕೊಂಡು ಈಗ ಹೊರಗೆ ಬರ್ತಾ ಇದ್ರೆ ದುಡ್ಡು ಇರಲೇಬೇಕು ಕೈಯಲ್ಲಿ ಅನ್ನೋ ಪರಿಸ್ಥಿತಿ ಇರಲಿಲ್ಲ ಬಿಕಾಸ್ ಆಫ್ ಶಕ್ತಿ ಯೋಜನೆಯಿಂದ. ಬಟ್ ನಾಳೆ ಸ್ವಲ್ಪ ಯೋಚನೆ ಮಾಡಿ ಓಡಾಡಲಿಕ್ಕೆ ಸ್ವಲ್ಪ ಹೆಚ್ಚಿನ ಸಮಯ ತಗೊಳ್ಬೋದು. ನೀವು ಆಟೋ ಕ್ಯಾಬ್ ಇಟ್ಕೊಳ್ಳುವ ಪರಿಸ್ಥಿತಿ ಬರ್ಬೋದು. ಕಾರಣ ಇವರು ಪ್ರತಿಭಟನೆಗೆ ಅಥವಾ ಪ್ರೊಟೆಸ್ಟಿಗೆ ಮುಂದಾಗ್ತಾ ಇದ್ದಾರೆ. ಅದರ ಕನ್ಫರ್ಮೇಷನ್ ಇನ್ನೂ ಕೂಡ ಸಿಕ್ಕಿಲ್ಲ. ನಾವು ಕೂಡ ವೆಯ್ಟ್ ಮಾಡ್ತಾ ಇದ್ದೀವಿ ನಿಮ್ಗೆ ಆ ಕ್ಲಾರಿಟಿನ ಕೊಡುವ ಸಲುವಾಗಿ. ಇದು ನಿಮ್ಮ ಗಮನಕ್ಕೆ. ಯಾಕಪ್ಪ ಹಂಗಂದ್ರೆ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅಂತ ನೀವು ಕೇಳ್ಬೋದು. ಹಲವಾರು ವರ್ಷಗಳಿಂದ ಅವರ ಕೆಲವು ಬೇಡಿಕೆಗಳು ಬೇಡಿಕೆಯಾಗಿ ಉಳ್ಕೊಂಡಿವೆ, ಅದನ್ನ ಈಡೇರಿಸ್ತೀವಿ ಅನ್ನುವ ಆಶಾಭಾವನೆಯನ್ನ ಮೂಡಿಸ್ತಾರೆ, ಮತ್ತೆ ಅದನ್ನ ಮರ್ತೋಗ್ಬಿಡ್ತಾರೆ. ಇವರು ನೋಡೋ ತನಕ ನೋಡ್ತಾರೆ, ಮತ್ತೆ ಪ್ರೊಟೆಸ್ಟ್ ಅಂತಾರೆ. ಇದರ ನಡುವೆ ಸಿಗಾಕೊಳ್ಳೋದು ಯಾರಲ್ಲಿ? ಬಸ್ನಲ್ಲಿ ಓಡಾಡುವಂಥವ್ರು. ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಏನೇ ಬರಲಿ, ಏನೇ ಬರಲಿ, ಜಂಟಿ ಕ್ರಿಯಾ ಸಮಿತಿಯ ಹೋರಾಟಕ್ಕೆ ಜಯವಾಗಲಿ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಏನೇ ಬರಲಿ, ಏನೇ ಬರಲಿ, ಜಂಟಿ ಕ್ರಿಯಾ ಸಮಿತಿಯ ಹೋರಾಟಕ್ಕೆ ಜಯವಾಗಲಿ. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಏನೇ ಬರಲಿ, ಏನೇ ಬರಲಿ, ಜಂಟಿ ಕ್ರಿಯಾ ಸಮಿತಿ. ಓಕೆ, ಮತ್ತಷ್ಟು ಮಾಹಿತಿ ನನ್ನ ಕಲಿಗೆ ಉಲ್ಲಾಸ್ ನೀಡ್ತಾ ಹೋಗ್ತಾರೆ. ಉಲ್ಲಾಸ್, ಈಗ ಪ್ರತಿಭಟನೆ ನಡೆಯೋದು ಎಷ್ಟು ಪರ್ಸೆಂಟೇಜ್ ಇದೆ, ಡೌಟ್ ಅನ್ನೋದು ಎಷ್ಟು ಪರ್ಸೆಂಟೇಜ್ ಇದೆ, ಅಂಡ್ ಜನಗಳಿಗಿರೋ ಗೊಂದಲಕ್ಕೆ ಕ್ಲಾರಿಟಿ ಸಿಗೋಕೆ ಎಷ್ಟೊತ್ತಾಗ್ಬೋದು? ಜನಗಳಿಗೆ ಅದರಲ್ಲೂ ಪ್ರಮುಖವಾಗಿ ಪ್ರಯಾಣಿಕರಿಗೆ ಕ್ಲಾರಿಟಿ ಸಿಗ್ಲಿಕ್ಕೆ ನಾಳೆ ಸಂಜೆ ತನಕ ಕಾಯಲೇಬೇಕು. ಯಾಕೆಂದ್ರೆ ಸಾರಿಗೆ ನೌಕರರು ನಾಳೆ ಸಂಜೆ 4 ಗಂಟೆ ತನಕ ಸರ್ಕಾರಕ್ಕೆ ಡೆಡ್ಲೈನ್ ಅನ್ನ ಕೊಟ್ಟಿದ್ದಾರೆ. ನಾಳೆ ಸಂಜೆ 4 ಗಂಟೆ ಒಳಗಡೆ ಸರ್ಕಾರ ನಮ್ಮ ಜೊತೆಗೆ ನಮ್ಮ ಜೊತೆ ಕರೆದು ಮಾತುಕತೆಯನ್ನ ನಡೆಸಬೇಕು. ನಾವೇನ್ 38 ತಿಂಗಳ ವೇತನವನ್ನ ನಾವು ಕೇಳ್ತಾ ಇದೀವಿ, ಹಿಂಬಾಕಿ ವೇತನ, ಅದು ಮತ್ತೆ 2024ರಿಂದ ವೇತನ ಪರಿಷ್ಕರಣೆ ಏನಾಗಬೇಕಾಗಿತ್ತು. ಸೊ ಇವೆರಡು ಪ್ರಮುಖವಾದಂತಹ ಬೇಡಿಕೆಗಳನ್ನ ನಾವು ಇಟ್ಟಿದ್ದೀವಿ. ಆದ್ರೆ ಸರ್ಕಾರ ಮಾತ್ರ ಅದನ್ನ ಈಡೇರಿಸುವಂತ ಕೆಲಸವನ್ನ ಮಾಡ್ತಾ ಇಲ್ಲ. ಈಗಾಗಲೇ ಸರ್ಕಾರ ಜೊತೆಗೆ 4-5 ಸುತ್ತಿನ ಮಾತುಕತೆ ನಡೆದಿದ್ರು ಕೂಡ ಸಮಸ್ಯೆ ಬಗೆಹರಿಸಿಲ್ಲ ಅನ್ನುವಂತ ಕಾರಣಕ್ಕೆ ನಾವೀಗ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಸೊ ನಾಳೆ ಸಂಜೆ 4 ಗಂಟೆ ಒಳಗಡೆ ನಮ್ಗೆ ತೀರ್ಮಾನವನ್ನ ಹೇಳಲಿಲ್ಲ ಅಂತಂದ್ರೆ ನಾವೀಗ ಬೆಂಗಳೂರು ಚಲೋ ಮಾತ್ರ ನಾವು ನಾಳೆ ಬೆಳಗ್ಗೆ 10ರಿಂದ ಸಂಜೆ 4 ಗಂಟೆ ತನಕ ಮಾಡ್ತಾ ಇದ್ದೀವಿ. ಸೊ ಅಷ್ಟರ ಒಳಗಡೆ ಸರ್ಕಾರ ತೀರ್ಮಾನಿಸಲಿಲ್ಲ ಅಂತಂದ್ರೆ ನಾಳೆ ಸಂಜೆ 4 ಗಂಟೆಯಿಂದನೇ ನಾವು ಇಡೀ 4 ಕಾರ್ಪೊರೇಷನ್ ಅಲ್ಲಿ ಬಸ್ಗಳನ್ನ ಸ್ಥಗಿತಗೊಳಿಸಿ ನಾವು ಉಗ್ರವಾದಂತಹ ಹೋರಾಟವನ್ನ ಮಾಡ್ತೀವಿ ಅನ್ನುವಂತ ಒಂದು ಎಚ್ಚರಿಕೆಯನ್ನ ಕೊಡುವಂತ ಕೆಲಸವನ್ನ ಕಾರ್ಮಿಕ ನೌಕರರು ಮಾಡಿದ್ದಾರೆ. ವಿದ್ಯಾ, ಓಕೆ, ಥ್ಯಾಂಕ್ ಯು ಉಲ್ಲಾಸ್ ಡೀಟೇಲ್ಸ್ಗೆ. ಸೊ ನಾಳೆ ತನಕ ನೀವು ಕಾಯಲೇಬೇಕು. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.